ಭಾರತೀಯ ವಾಯುಸೇನೆಯಲ್ಲಿ ನಿಷ್ಕ್ರಿಯಗೊಂಡಿರ್ತಕ್ಕಂಥ ವಿಮಾನಗಳನ್ನು ಗುಜರಿಗೆ ಹಾಕೋದಿಲ್ಲ. ಯಾಕಂದರೆ ಅದು ನಮ್ಮ ದೇಶದ ಹೆಮ್ಮೆಯ ಪ್ರತೀಕ ಮತ್ತು ಸ್ವಾಭಿಮಾನ ಸಂಕೇತ ಅಂಥೇಳಿ ಅಂಥ ಎಲ್ಲ ಯುದ್ಧ ವಿಮಾನಗಳು, ಟ್ಯಾಂಕ್ಗಳು, ಹಡಗುಗಳನ್ನು ಒಂದು ವಾರ್ ಟ್ರೋಫಿ ಅಂತೇಳಿ ಯಾರಿಗೆ ಆಸಕ್ತಿ ಇರುತ್ತೆ ಅಂಥ ಸ್ಥಳೀಯ ಸಂಸ್ಥೆಗಳಿಗೆ, ಸರ್ಕಾರಿ ಸಂಸ್ಥೆಗಳಿಗೆ ಹಾಗೂ ಖಾಸಗಿ ಸಂಸ್ಥೆಗಳು ಕೂಡ ಕೊಡ್ತಾರೆ. ಖಾಸಗಿ ಸಂಸ್ಥೆಗಳಿಗೆ ಅದು ಪೇಯ್ಡ್ ಸರ್ವಿಸ್ ಇರುತ್ತೆ, ಅಂದರೆ ಪೇಮೆಂಟ್ ಕೊಟ್ಟು ತೊಗೋಬೇಕಾಗತ್ತೆ. ಸರ್ಕಾರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಉಚಿತವಾಗಿ ಕೊಡ್ತಾರೆ. ಇದು ಅಂದಾಜು ಅವತ್ತಿಂದ ನಮಗೇನು ಕಿರಣ್ MK1 ಅಂತೇಳಿ ನಮಗೆ ಮಂಜೂರಾಗಿದೆ. ಈ ವಿಮಾನ 1964ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿತ್ತು. ಇದು ಮೊನ್ನೆ 2023 ಫೆಬ್ರವರಿಯಲ್ಲಿ ನಿವೃತ್ತಿಗೊಳಿಸಲಾಗಿದೆ. ನಿವೃತ್ತಿ ನಂತರ ವಿಮಾನಗಳನ್ನು ವಾರ್ ಟ್ರೋಫಿ ಅಂತ ಕೊಡ್ತಾರೆ. ಅದಕ್ಕೆ ನಾವು ಸತತ 4 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಸನ್ಮಾನ್ಯ ಶ್ರೀ BY ರಾಘವೇಂದ್ರ ಅವರ ನೆರವಿನಿಂದ ಮತ್ತು ಸ್ಥಳೀಯ ಸಂಸ್ಥೆಗಳ ಮತ್ತು ಜನಪ್ರತಿನಿಧಿಗಳ ಸಹಕಾರದಿಂದ ಈ ಕಾರ್ಯದಲ್ಲಿ ಯಶಸ್ಸು ಪಡೆದಿದ್ದೇವೆ. ಕೇಂದ್ರ ಸರ್ಕಾರದೊಂದಿಗೆ ರಕ್ಷಣಾ ಇಲಾಖೆ ವಿಶೇಷವಾಗಿ ನಿರಂತರ ಪತ್ರವ್ಯವಹಾರ ಮಾಡಿ ನಂತರ ಅಲ್ಲಿಂದ ಮಂಜೂರಾತಿ ಪಡೆಯೋದಕ್ಕೆ ಬಹಳ ಹೋರಾಟ ಮಾಡಬೇಕಾಗತ್ತೆ. ಯಾಕಂದರೆ ನಮಗೆ ಟ್ಯಾಂಕ್ ಸುಲಭ ಸಿಗುತ್ತೆ, ಟ್ಯಾಂಕ್ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಒಂದು 6 ತಿಂಗಳು ವರ್ಷ ಸಿಗ್ಬೋದು. ಬಟ್ ಏರ್ಕ್ರಾಫ್ಟ್ಗಳನ್ನು ಅವರು ರಿಟೈರ್ಮೆಂಟ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಅದರದ್ದು ಸಂಖ್ಯೆಗಳು ಕಡಿಮೆ ಇರೋದ್ರಿಂದ ಅದು ಸರದಿಲ್ಲೇ ಕೊಡಬೇಕಾಗತ್ತೆ. ಅಲ್ಲಿ ಇನ್ಫ್ಲೂಯೆನ್ಸು ಅದೆಂತ ನಡೆಯಲ್ಲ. ಅದೇನೇನು ನಮಗೆ ಯಾವತ್ತು ಅಪ್ಲೈ ಮಾಡ್ತೀವಿ ಪ್ರಪೋಸಲ್ ಕೊಟ್ಟ ದಿನದಿಂದ ಕೌಂಟ್ ಸ್ಟಾರ್ಟ್ ಆಗುತ್ತೆ. ಕನಿಷ್ಠ 3-4 ವರ್ಷ ಬೇಕಾಗುತ್ತೆ. ಸೊ ನಿರಂತರ ಹೋರಾಟ ಮಾಡಿ ಪ್ರಯತ್ನ ಮಾಡಿ ಈಗ ಶಿವಮೊಗ್ಗ ನಗರಕ್ಕೆ ಒಂದು ಕಿರಣ್ MK ಅಂತಕ್ಕಂಥ ಒಂದು ಟ್ರೈನರ್ ಫೈಟರ್ ಜೆಟ್ ಮಂಜೂರಾಗಿದೆ. ಅದನ್ನು ನಮ್ಮ ಫ್ರೀಡಮ್ ಪಾರ್ಕಲ್ಲಿ ನಿಲ್ಲಿಸಬೇಕಂತ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ತೀರ್ಮಾನ ಮಾಡಿದ್ದು ಇವತ್ತು ಅದು ಹೈದರಾಬಾದ್ನ ಹತ್ತಿರ ಇರ್ತಕ್ಕಂಥ ಹಕ್ಕಿಂಪೇಟ್ ಏರ್ಬೇಸಿಂದ ಬಂದಿದೆ. ಅದು ಬೆಳಗ್ಗೆಲ್ಲ ಬಂತು, ಅನ್ಲೋಡ್ ಮಾಡಿದ್ದೇವೆ. ಅದರ ನಂತರ ಮತ್ತೆ ಕಾರ್ಪೊರೇಷನ್ ವತಿಯಿಂದ ಅದಕ್ಕೆಲ್ಲ ಕಟ್ಟೆಗಳು ಮತ್ತು ಅದಕ್ಕೆ ಅಲಂಕಾರಿಕ ವ್ಯವಸ್ಥೆ ಮಾಡಬೇಕಾಗತ್ತೆ. ಅದಾದ ನಂತರದಲ್ಲಿ ಮತ್ತು ಇನ್ನೊಂದು ಏರ್ಫೋರ್ಸ್ನ ಟೀಮ್ ಬರುತ್ತೆ. ಈಗ ಆಲ್ರೆಡಿ ಇಬ್ಬರು ಏರ್ಫೋರ್ಸ್ ಆಫೀಸರ್ಸ್ ನಮ್ಮ ಜೊತೆಗಿದ್ದಾರೆ. ಅವ್ರ ಕೆಲಸ ಏನಂದರೆ ಜಾಗ ಸೂಕ್ತವಾಗಿದೆ ಇಲ್ವೋ ಅದು ನಿಲ್ಲಿಸೋದಕ್ಕೆ ಅದು ಗೌರವಾರ್ಥ ಸ್ಥಳ ಹೌದಲ್ಲ ಅಂತ ಪರೀಕ್ಷೆ ಮಾಡ್ತಾರೆ. ಅವ್ರು ಒಪ್ಪಿಗೆ ಕೊಟ್ಟ ನಂತರ ನಾವು ಅದನ್ನು ಈ ಜಾಗ ಫೈನಲ್ ಮಾಡಿದ್ದೇವೆ. ಮುಂದೆ ಏನಾಗುತ್ತೆ, ನಮ್ಮ ಸಿವಿಲ್ ವರ್ಕ್ ಎಲ್ಲ ಮುಗಿದ ಮೇಲೆ ಮತ್ತೆ ಏರ್ಫೋರ್ಸಿಂದ ಮತ್ತೊಂದು ಟೀಮ್ ಬರುತ್ತೆ. ಅವರು ಅದನ್ನೆಲ್ಲ ಅಸೆಂಬಲ್ ಮಾಡಿ ಕರೆಕ್ಟ್ ಅಲೈನ್ಮೆಂಟ್ ಮಾಡಿ ನಿಲ್ಲಿಸಿ ಅಲ್ಲಿಗೆ ಅಂತಿಮಗೊಳ್ಳುತ್ತೆ. ಅದಾದ ನಂತರ ಮುಂದೆ ಉದ್ಘಾಟನೆ ಆ ರೀತಿ ಲೋಕಾರ್ಪಣೆ ಕೆಲಸ ನಡೀತದೆ. ವಿಶೇಷತೆ ಅಂದರೆ ಇದು ಯುದ್ಧ ತರಬೇತಿ ವಿಮಾನ ಅಂತ ಹೇಳ್ತಾರೆ. ಇದಕ್ಕೆ 2 ಸೀಟರ್ ಇರುತ್ತೆ ಇದು. ಯಾಕಂದರೆ ಯುದ್ಧ ತರಬೇತಿ ಕೊಡಬೇಕಂದ್ರೆ ಫಸ್ಟ್ ಪೈಲಟ್ಗಳಿಗೆ ಟ್ರೈನಿಂಗ್ ಕೊಡಬೇಕು. ಟ್ರೈನಿಂಗ್ ಕೊಡಬೇಕಂತ ಹೇಳಿದ್ರೆ ಅವರಿಗೆ ಒಬ್ಬ ಪೈಲಟ್ ಹೆಂಗೆ ಎಕ್ಸ್ಪೀರಿಯನ್ಸ್ ಪೈಲಟ್ ಇರ್ತಾರೆ, ಜೊತೆಗೆ ಇನ್ನೊಬ್ಬರು ಅವ್ರಿಗೆ ಕಲಿತಕ್ಕಂಥ ಅಭ್ಯರ್ಥಿ ಇರ್ತಾರೆ. ಅವರಿಬ್ಬರನ್ನ ಕೂರಿಸಿ ಕಲಿಸ್ತಕ್ಕಂಥದ್ದು. ಇದು ವಿಶೇಷ ಅಂದರೆ 4 ನಿಮಿಷದಲ್ಲಿ ಸುಮಾರು 30,000 ಅಡಿ ಎತ್ತರಕ್ಕೆ ಹಾರುತ್ತೆ. ಆಮೇಲೆ ಇದರಲ್ಲಿ ತರಬೇತಿ ಪಡೆದ್ರೆ ಅವ್ರು ಎಂಥ ಫೈಟರ್ ಜೆಟ್ಟನ್ನು ಕೂಡ ಅವ್ರು ಚಾಲನೆ ಮಾಡ್ಬೋದು ಅಂತೇಳಿ ಒಂದು ಪ್ರತೀತಿ ಇದೆ. ಇದು ನಮ್ಮ ಭಾರತೀಯ ಸಂಸ್ಥೆಯಲ್ಲಿ ತಯಾರಾಗಿರ್ತಕ್ಕಂಥ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತೇಳಿ ಶಿವಮೊಗ್ಗ ಬೆಂಗಳೂರಲ್ಲಿದೆ. ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸುಮಾರು 180 ಈ ಥರದ ಕಿರಣ್ ಏರ್ಕ್ರಾಫ್ಟ್ಗಳನ್ನು ರೆಡಿ ಮಾಡಿದ್ರು ಅವರು. ಆಶ್ಚರ್ಯ ಅಂದರೆ ಇದರ ನಂತರ ತಯಾರಿರ್ತಕ್ಕಂಥ ಎಷ್ಟೋ ವಿಮಾನಗಳನ್ನು ನಿವೃತ್ತಿಗೊಳಿಸಲಾಯಿತು. ಆದರೆ ಇದು ಇನ್ನೂ ಕೆಲಸ ಮಾಡ್ತಿದ್ದಾವೆ. ಇನ್ನು ಮೊನ್ನೆ ಒಂದು 2 ವರ್ಷದಿಂದ ಒಂದೊಂದು ರಿಟೈರ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದ್ರ ಹೆಗ್ಗಳಿಕೆ ಅಂತೇಳಿ ಎಂಥ ರಫ್ ಇದರಲ್ಲಿ ವೆದರಲ್ಲೂ ಕೂಡ ಅತ್ಯಂತ ಸುಲಭವಾಗಿ ಮತ್ತು ಚಾಣಾಕ್ಷತೆಯಿಂದ ತನ್ನ ಕೆಲಸ ಮಾಡ್ತಕ್ಕಂಥದ್ದು ಇದರ ವೈಶಿಷ್ಟ್ಯ. ಶಿವಮೊಗ್ಗದಲ್ಲಿ ಟ್ಯಾಂಕರ್ ಇದೊಂದು ಹೊಸದಾಗಿ ಸೇರ್ಪಡೆ ಆಗಿರುತ್ತೆ. ಹೌದು, ಯುದ್ಧ ಟ್ಯಾಂಕ್ ಬಂದೀಗ ಆಲ್ಮೋಸ್ಟ್ 2 ವರ್ಷ ಆಯ್ತದು. ಅದನ್ನು ಪೂನಾದಿಂದ ತಂದಿದ್ದು, ಮಹಾರಾಷ್ಟ್ರ ಪೂನಾದಲ್ಲಿ ಅದನ್ನು ನಮಗೆ ಡೆಲಿವರಿ ಕೊಟ್ಟಿದ್ದರು. ಅದರ ನಂತರ ಈಗ ಏರ್ಕ್ರಾಫ್ಟ್ ಬಂದಿದೆ. ಇದೊಂದು ಹೆಮ್ಮೆ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ವಾಯುಸೇನೆ, ಭೂಸೇನೆ ಮತ್ತು ನೌಕಾದಳ ಅಂತ ಇರುತ್ತೆ. ಈಗ 2 ಬಂದಾಯಿತು. ಎಲ್ಲರೂ ಸಹಕಾರ ಕೊಟ್ಟರೆ ಒಂದು ವಾರ್ಶಿಪ್ ಅಂದರೆ ನೌಕಾದಳದಿಂದ ಕೂಡ ಒಂದು ತಂದಿಟ್ಟರೆ ಅದು ಶಿವಮೊಗ್ಗ ಇನ್ನೂ ಗೌರವವನ್ನು ತರುತ್ತೆ ಅಂತ ನನ್ನ ಅನಿಸಿಕೆ. ಖಂಡಿತ. ಯಾಕಂದರೆ ಈಗ ಬರ್ತಾರೆ ಮಕ್ಕಳು, ಸುಮಾರು ಜನ ಬರ್ತಾರೆ, ನೋಡ್ತಾರೆ ಟ್ಯಾಂಕ್ ಅಂದರೆ ಅಂತೇಳಿ. ಎಷ್ಟೋ ಜನ ಗೊತ್ತಿಲ್ಲ. ನಮ್ಮ ಉತ್ತರ ಭಾರತದಲ್ಲಿ ಭಾಳ ಚೆನ್ನಾಗಿ ಜನ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಮತ್ತು ಆಲ್ಮೋಸ್ಟ್ ಒಂದು ತಾಲೂಕು ಹಳ್ಳಿಗಳಿಗೂ ಇಟ್ಕೊಂಡಿದ್ದಾರೆ ಅವನ್ನ. ಯಾಕಂದರೆ ಅದು ನಮ್ಮ ದೇಶದ ಗೌರವ ಮತ್ತು ನಮ್ಮ ಸ್ವಾಭಿಮಾನ ಸಂಕೇತ ಅಂತೇಳಿ. ಅದೇನಾಗುತ್ತೆ ಅಂದರೆ ಅದು ಇತ್ತಂದ್ರೆ ಸಾಕು, ಮಕ್ಕಳು ಬಂದು ನೋಡ್ತಾರೆ ಏನಿದು ಏರ್ಕ್ರಾಫ್ಟು ಯಾಕೆ ಬಂತು, ಟ್ಯಾಂಕು ಯಾಕೆ ಬಂತು, ಏನಿದೆ ಕೆಲಸ ಅಂತ ಕೇಳಿದಾಗ ನಮ್ಮ ಭಾರತೀಯ ಸಶಸ್ತ್ರ ಪಡೆಗಳ ಬಗ್ಗೆ ಒಂದು ಅಭಿಮಾನ ಮೂಡುತ್ತೆ, ಕುತೂಹಲ ಮೂಡುತ್ತೆ. ಅಟ್ಲೀಸ್ಟ್ 100 ಜನ ನೋಡಿದ್ರೆ 5 ಮಂದಿ ನಮ್ಮ ಏರ್ಫೋರ್ಸ್ಗಾಗಲಿ, ನೇವಿಗಾಗಲಿ ಅಥವಾ ಆರ್ಮಿಗೆ ಸೇರ್ಕೊಂಡ್ರೆ ಅದೊಂದು ಸಣ್ಣ ಕೊಡುಗೆ ಅಷ್ಟೇ. ಅದು ಇನ್ಸ್ಪೈರ್ ಮಾಡೋಕ್ಕೆ, ಯೋಜನೆ ಉತ್ಸಾಹ ಮೂಡಿಸೋದಕ್ಕೆ, ಅದ್ರ ಬಗ್ಗೆ ಆಸಕ್ತಿ ಮೂಡಿಸೋದಕ್ಕೆ ಸಹಕಾರಿ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಇಂಥ ಟ್ಯಾಂಕ್ಗಳನ್ನು, ಏರ್ಕ್ರಾಫ್ಟ್ಗಳನ್ನು, ವಾರ್ಶಿಪ್ಗಳನ್ನು ತಂದಿಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಷ್ಕ್ರಿಯಗೊಂಡಂದ್ರೆ ಎಲ್ಲ ಆಲ್ಮೋಸ್ಟ್ ಏನು ನಮಗೆ ಟ್ಯಾಂಕ್ ಕೂಡ ಹೇಳ್ತೀವಲ್ಲ, ಯಾವುದೇ ಟ್ಯಾಂಕ್, ಏರ್ಕ್ರಾಫ್ಟ್, ಹಡಗೇನು ಬರುತ್ತೆ ಅದರ ಎಂಜಿನ್ಗಳನ್ನು ತೆಗಿತಾರೆ. ಉದ್ದೇಶ 2, ಒಂದು ಅಪ್ಡೇಟ್ ಮಾಡಿ ಅದನ್ನು ಮತ್ತೆ ಬಳಸೋದಕ್ಕೆ.
ಇನ್ನೊಂದು ಅವರು ಪ್ರಾಯೋಗಿಕ ಕೆಲಸಕ್ಕೆ ಬೇಕಾಗುತ್ತೆ ಅದಲ್ಲಿ ಯಾರು ಹೊಸದಾಗಿ ಕಲಿತಿರ್ತಾರಲ್ಲ ಎಂಜಿನನ್ನು ರಿಪೇರಿ ಮಾಡೋದು ಹೆಂಗೆ ಅದಕ್ಕೆಲ್ಲ ಬೇಕಾಗುತ್ತೆ ಅಂತೇಳಿ ಇಟ್ಕೊಂಡಿರ್ತಾರೆ. ಸೊ ಆಲ್ಮೋಸ್ಟ್ ಏನು ನಮಗೆ ಸಪ್ಲೈ ಮಾಡ್ತಾರೆ ಅವೆಲ್ಲವೂ ಎಂಜಿನನ್ನು ತೆಗೆದಿರ್ತಾರೆ. ಉಳಿದೆಲ್ಲ ಇರ್ತದೆ, ಡಿಸ್ಪ್ಲೇ ಮಾನಿಟರ್ ಇರ್ತದೆ, ಮತ್ತು ವೀಲ್ ಇರ್ತದೆ, ಮತ್ತು ಅದಕ್ಕೆ ಏನೇನು ಫೇಲ್ ಟ್ಯಾಂಕ್ ಪ್ರತಿಯೊಂದು ಇರುತ್ತೆ. ಸೊ ಅದನ್ನು ಯಾವುದೂ ಡಿಸ್ಮೆಂಟಲ್ ಮಾಡಲ್ಲ, ಓನ್ಲಿ ಎಂಜಿನ್ ಮಾತ್ರ ತೆಗೆದಿಟ್ಕೊಂಡಿರ್ತಾರೆ ಅಷ್ಟೇ. ನಿರ್ವಹಣೆ ಮಹಾನಗರ ಪಾಲಿಕೆ ಮಾಡ್ತಾರೆ. ಹೌದು, ಮಹಾನಗರ ಪಾಲಿಕೆಯವರು ನಿರ್ವಹಣೆ ಮಾಡ್ತಾರೆ. ಇಲ್ಲಿ ಭಾರತೀಯ ವಾಯುದಳ ಏನು ಮಾಡುತ್ತಂದರೆ ನಮಗೆ ಒಂದು ಮಂಜೂರು ಅಂತಂದ್ರೆ ಇಳಿಸೋಗ್ತಾರೆ ಅಷ್ಟೇ. ಅವರು ಇಳಿಸಿದ ನಂತರ ಅದರ ಮೇಂಟೆನೆನ್ಸು, ಅದರ ಮುಂದೆ ಬ್ಯೂಟಿಫಿಕೇಷನ್ ಏನಿದೆ ಎಲ್ಲನೂ ಮಹಾನಗರ ಪಾಲಿಕೆಯಲ್ಲಿ ಅಥವಾ ಸ್ಥಳೀಯ ಸಂಸ್ಥೆ ಯಾರು ತೊಗೊಂಡಿರ್ತಾರೆ ಅವರೇ ಮಾಡಬೇಕಾಗತ್ತೆ. ನಮ್ಮ ಪಾತ್ರ ಏನಂತೇಳಿ ಸುಮ್ಮನೆ ಒಂದು ಮೀಡಿಯಾ ಅಷ್ಟೇ. ನಮ್ಮದು ವಿಶೇಷ ಜವಾಬ್ದಾರಿ ಅಂತ ಇಲ್ಲ ಇದರಲ್ಲಿ. ಒಂದು ಮೀಡಿಯಾ ಕಮ್ಯುನಿಕೇಷನ್ನಿಗೆ ನಾವು ಕರೆಸ್ಪಾಂಡೆನ್ಸ್ ಮಾಡಿದ್ದು ಅಷ್ಟು ಬಿಟ್ಟರೆ ನಮ್ಮ ವಿಶೇಷ ಪಾತ್ರ ಇದರಲಿಲ್ಲ. ಮುಖ್ಯವಾಗಿ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸಂಸದರಾದ ಶ್ರೀ ಮಾನ್ಯ ಪಿ ವೈ ರಾಘವೇಂದ್ರ ಅವರ ಪ್ರಯತ್ನ ಜಾಸ್ತಿ ಇದೆ. ಅದರ ಜೊತೆಗೆ ನಮ್ಮ ಲೋಕಲ್ MLA ಅವರು ಪ್ಲಸ್ ಮಿನಿಸ್ಟರ್ಸು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇದರಲ್ಲಿ. ಸರ್, ಕಳೆದ ಬಾರಿ ಟ್ಯಾಂಕರ್ನ ತಂದಾಗ ಒಂದಿಷ್ಟು ನ್ಯೂನತೆಗಳು ಕಾಣ್ತಿದೆ. ಈ ಸರಿ ಇದು ಸೆಕ್ಯೂರಿಟಿಗೆ ಏನು? ನೋ ಕಮೆಂಟ್ಸ್. ಹಿರೇಮಠ ಡಾಕ್ಟರ್ ಸಿ ಹಿರೇಮಠ್, ಉಪನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಶಿವಮೊಗ್ಗ.